ಕಲ್ತಿದ್ದು ನಾನು ಗಾಡಿನ. ಅಂದ್ರೆ ನಮ್ಮ ಅಪ್ಪ ಏನ್ ಮಾಡೋದಂದ್ರೆ ಕೀ ಹಿಂಗೆ ಎಸಿದ್ರು, ನಾನು ಎತ್ಕೊಂಡು ಗಾಡಿ ಕಲಿಬೇಕಾಗಿತ್ತು. ಕ್ಲಚ್ ಗೊತ್ತಿಲ್ಲ, ಬ್ರೇಕ್ ಗೊತ್ತಿಲ್ಲ, ಗಾಡಿ ಫಸ್ಟ್ ಗೇರ್ ಹಾಕಿದ್ರೆ ಹಿಂಗ್ ಮೇಲೆ ಎದೊಳೋದು, ಅದೆಲ್ಲ ಅನುಭವಿಸಿ ಬಿದ್ದಿ ಕಲ್ತಿರೋದು. ಯಾರು ಹೇಳ್ಕೊಟ್ಟಿರ್ಲಿಲ್ಲ ನನಗೆ. ತೋರ್ಸ್ ನಡಿಯಾ, ಎಲ್ಲಿಗೆ ತೋರ್ಸ್ ನಡಿಯಾ, ನಿಮ್ ಮನೆ ತೋರ್ಸ್ ನಡಿಯಾ. ಅಂದ್ರೆ ನಮ್ಮ ಅಪ್ಪಂದು ಮೆಂಟಾಲಿಟಿ ಹೇಗಿತ್ತು ಅಂದ್ರೆ ಲರ್ನ್ ಬೈ ಯುವರ್ ಸೆಲ್ಫ್, ಲೀಡ್ ಬೈ ಯುವರ್ ಸೆಲ್ಫ್. ಅರೆ कहना क्या चाहते हो? ಅವ್ರ ಯಾರಾದ್ರಿಂದಾನೇ ನಾವು ಬಂದಿರೋದು. ಸೊ ಎಲ್ಲರೂ ಯಾರು 90s ಇದಾರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅಥವಾ 80s ಗ್ರೂಪಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಾಗಿರ್ತಿದ್ದು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮೆಂಟಾಲಿಟಿ ಹೇಗಿರುತ್ತೆ. ಸೊ ನಂದು ಬಂದು IT ಜಾಬ್, ನಾನು ಡೆವಾಪ್ಸ್ ಇಂಜಿನಿಯರ್ ಮಾಡ್ತಾ ಇದ್ದೀನಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ನನಗೆ ಪ್ಯಾಷನೇಟ್ ಬಂದು ತುಂಬಾನೇ ಇದೆ ಹಾಬೀಸು, ಹೇಳಕ್ಕಾಗಲ್ಲ. ಬಟ್ ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಈ ಗ್ರೂಪ್ ಕಮ್ಯುನಿಟಿ ಸ್ಟಾರ್ಟ್ ಆಗಿದ್ದು ಸಡನ್ ಆಗಿ ಸ್ಟಾರ್ಟ್ ಆಗಿದೆ. 6 days ಲಾಸ್ಟ್ ಸ್ಯಾಟರ್ಡೇ ನಾನು ಕೂತ್ಕೊಂಡಿದ್ದಾಗ ನಾನು ಥಿಂಕ್ ಮಾಡ್ತಿದ್ದೇನೆಂದರೆ, ನಾನು ಒಂದು ಗ್ರೂಪಿಗೆ ಜಾಯ್ನ್ ಆಗಬೇಕಂದ್ರೆ ನನ್ನ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ನಾನು ನೋಡ್ತಾ ಇದ್ದೆ. ನನಗೆ ಟ್ರ್ಯಾಕ್ ಆಗಲಿ, ಆಫ್ ರೋಡ್ ಆಗಲಿ, ಮತ್ತು ಲಾಂಗ್ ಸಚ್ ಹೊಡಿಬೇಕಂದ್ರೆ ನಾನು ಯಾವ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಅಂತ. 10 hour ಗ್ರೂಪಿಗೆ ಜಾಯ್ನ್ ಆದರೆ ನಾನು 390 ಓಡಿಸೋಕ್ಕಾಗಲ್ಲ. 390 KTM ಅವ್ರಿಗೆ ಜಾಯ್ನ್ ಆದರೆ ZX-R ತೊಗೊಂಡು ಹೋಗೋಕ್ಕಾಗಲ್ಲ. 200S ಗ್ರೂಪಿಗೆ ಜಾಯ್ನ್ ಆದರೆ ಸೊ ಈ ಪ್ರಾಬ್ಲಮ್ ಇತ್ತು. ವಿಷಯ ಅಯ್ಯಯ್ಯೋ. ಮತ್ತೆ ನನಗೆ ಎಲೆಕ್ಷನ್ ಮಾಡೋದು, ವೋಟಿಂಗ್ ಸಿಸ್ಟಮ್ ಅಂತೂ ಇಷ್ಟ ಇರಲಿಲ್ಲ. ಮತ್ತೆ ನನಗೆ ಅಲ್ಲಿ ಯಾರೋ ಪ್ಯಾಕೇಜ್ ಮಾಡ್ತಾರೆ, ಅವ್ರಿಗೆ 2000 ರೂಪಾಯಿ ಕೊಟ್ಬಿಟ್ಟು ಬಕ್ರ ಆಗೋಂಥ ಸೀನ್ ಅಂತೂ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಪ್ಯಾಕೇಜ್ ಮಾಡ್ತಾರೆ. ಇದೇನಂದ್ರೆ ಇನ್ನು ಯಾರು ಲೀಡರ್ಸ್ ಇಲ್ಲ, ನಮ್ಗೆ ಯಾರು ಇದಿಲ್ಲ. ಅಂದ್ರೆ ಎಲ್ಲರೂ ಒಬ್ಬೊಬ್ರು ನಿಮ್ಮಿಂದು ಇನ್ಚಾರ್ಜ್ ತೊಗೊಳ್ಬೇಕು, ತಗೊಂಡು ನೀವೇ ಲೀಡ್ ಮಾಡ್ಬೋದು. ನಾಳೆ ನಾನು ಈ ಗ್ರೂಪ್ನ ನಾನು ವಾಲಂಟಿಯರ್ ಆಗಿ ಬಿಟ್ಟು ಈ ಗ್ರೂಪ್ ಕರ್ಕೊಂಡು ಹೋಗ್ತೇನೆ. ನೀನು ಅವ್ರು ಚಂದಾಗಿರ್ಲಿ, ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀನ್ ಚೆನ್ನಾಗಿ ಬದುಕ್ತೀಯ. ಅಡ್ಮಿನ್ ಅಷ್ಟೇ, ಅಂದ್ರೆ ಅನ್ಬಿಟ್ಟು ಲೀಡರ್ ಯಾರು ಇಲ್ಲ. ಇದು ಆಟೋನಾಮಸ್ ಗ್ರೂಪ್, ಇದು ಎಲ್ಲರೂ ನೀವೇ ಸೇಮ್. ಅವರು ಗುರು ಸರಿಗೆ NGOನ ಯಾರು ಅವ್ರ ಸಪೋರ್ಟ್ ಇಲ್ದೇ, ಅವ್ರಿಗೂ ಗೊತ್ತಿರುತ್ತೆ ಯಾರ್ದು ಸಪೋರ್ಟ್ ಇಲ್ದೇ ಅವರು ಒಂದು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿ ಗ್ರೋತ್ ಆದಾಗ ಅವ್ರಿಗಿಂತ ಡಿಫ್ರೆಂಟ್ ಫೀಲ್ಡ್, ಅದು ಹಾರ್ಡೆಸ್ಟ್ ಫೀಲ್ಡ್ ಅದು. ಬಟ್ ನಮ್ಮ ಫೀಲ್ಡಲ್ಲಿ ಮೋಟರ್ಸೈಕಲ್ಸಲ್ಲಿ ನಿಮಗೆಲ್ಲ ಲವ್ ಆಗಿ ನೀವು ಈ ಥರ ಆ್ಯಕ್ಟಿವಿಟೀಸ್ ಆಗಲಿ, ಅಥವಾ ಟ್ರ್ಯಾಕ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಅಥವಾ ನಿಮಗೆ ಮಲ್ಟಿಪಲ್ ಟ್ಯಾಲೆಂಟ್ಸ್ ಆಗಲಿ, ಎಲ್ಲರ ಹತ್ರ ಕಲಿಯೋದು ತುಂಬ ಇದೆ. ಅದನ್ನು ಕಲ್ತ್ಕೊಂಡು ನೀವು ಎನ್ರಿಚ್ ಮಾಡ್ಕೊಳ್ಳಿ ಲೈಫ್ನ. ಒಂಥರ ಬೈಕಿಂಗ್ ಒಂಥರ ನಮ್ಮದು ಕೋರ್ ಪಾರ್ಟ್ ಅದು. ಅದರಲ್ಲಿ ನಾವು ಇನ್ನೂ ಏನೇನು ಕಲಿಬೋದು ಅಂತ ಅಷ್ಟೇ ಈ ಗ್ರೂಪ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ಇರೋ ಲೈನಪ್ ಗಾಡಿಗಳು ನೋಡಿ. ಚಿಕ್ಕ ಹುಡುಗ ನಾನೇನಾದ್ರೂ 18 years ಆಗಿದ್ರೆ, ದೇವರಾಣೆ ಹುಡುಗ ಆಗಿದ್ರೆ ಈ ಲೈನಪ್ ನೋಡ್ಬಿಟ್ಟು ಅಣ 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 ಎಲ್ಲ ಒಂದು ಗಾಡಿ ಲೀಡ್ ಅಂದ್ಬಿಟ್ಟು ಒಂದು ವರ್ಷ ಅದನ್ನೇ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ. ಬಿಲೇಟೆಡ್ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಓಂಕಾರ್. ಹಿಂಗ ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಓಂಕಾರ್, ಹ್ಯಾಪಿ ಬರ್ಡೇ ಟು ಯು. ಒಂದೆರಡು ಲೈನ್ ಸೇರಿಸ್ಬಿಡಿ, ಮೇ ಗಾಡ್ ಬ್ಲೆಸ್ ಯು, ಮೇ ಲಾಂಗ್ ಲೈಫ್ ಟು ಯು ಅಂತ. ನನಗೆ ಈ ಥರ ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಯೂಶಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ನಾನು ಬರ್ತಡೇ ದಿವಸ ಸಿಕ್ಕಿಮ್ಮು ಅಥವಾ ನಾರ್ತಲ್ಲಿ ಸೋಲೋ ಹೋಗ್ಬಿಡ್ತಿದ್ದೆ. ನನಗೆ ಬರ್ತಡೇ ಸೆಲೆಬ್ರೇಷನ್ಸ್ ಕೆಲವ್ರಿಗೆ ಇಷ್ಟ, ನನಗೆ ಇಷ್ಟ ಆಗಲ್ಲ. ಬಟ್ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್. ಇದಲ್ಲ ಲೀಡರ್ ಅಂತೂ ಅಲ್ಲ, ದಯವಿಟ್ಟು ನನ್ನ ಲೀಡರ್ಗೆ ಅಂತ ಎಲ್ಲೂ ಟ್ಯಾಗ್ ಮಾಡೋಕೆ ಹೋಗ್ಬೇಡ್ರಿ. ನೀವೇ ಲೀಡರ್ಸ್ಗಳು, ನೀವೇ ಟ್ಯಾಗ್ ಮಾಡ್ಕೊಳ್ರಿ. ಏನಾದರೂ ಅನೌನ್ಸ್ಮೆಂಟ್ ಇದ್ರೆ ನನಗೆ ಹೇಳ್ರಿ. ಮತ್ತು ನೀವು